ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಒಬ್ಬ ರಾಜನಿಗೆ ಅನೇಕ ರಾಣಿಯರು, ಇದು ಹೇಗೆ ಸಾಧ್ಯ? ಇದರ ರಹಸ್ಯವೇನು? ಬಾಪೂಜಿಯವರು ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಒಬ್ಬ ರಾಜನಿಗೆ ಅನೇಕ ರಾಣಿಯರು ಇರ್ತಾಯಿದ್ರು. ಚಿತ್ರಕೇತು ಎಂಬ ರಾಜನಿದ್ದ. ಅವನಿಗೆ 1 ಕೋಟಿ ರಾಣಿಯರಿದ್ದರು ಎಂದು ಪುರಾಣಗಳಲ್ಲಿ ಸಹ ನಮಗೆ ಸಿಗುತ್ತದೆ. ಇದರಂತೆ ರಾಜ ಜನಕನಿಗೆ 10,000 ರಾಣಿಯರಿದ್ದರು. ಹೀಗೆ ಅನೇಕ ರಾಣಿಯರನ್ನು ಹೊಂದಿರುವಂತಹ ಅನೇಕ ರಾಜರನ್ನು ನಾವು ಇತಿಹಾಸದಲ್ಲೂ ನೋಡುತ್ತೇವೆ. ಹಿಸ್ಟ್ರಿ ಚಾನಲ್ ಒಂದರಲ್ಲಿ ಚೈನಾದ ಒಬ್ಬ ರಾಜನಿಗೆ 20,000 ರಾಣಿಯರು ಇದ್ದರು ಎಂಬುದನ್ನು ತೋರಿಸಲಾಗಿತ್ತು. ಇಷ್ಟೊಂದು ರಾಣಿಯರು ಕರ್ಮಬಂಧನದ ಹೊರತು ಇದೆಲ್ಲ ಸಾಧ್ಯವಿಲ್ಲ. ಇದರ ರಹಸ್ಯ ತಿಳಿದುಕೊಳ್ಳಬೇಕು. ಇದರ ಮೂಲವನ್ನು ತಿಳ್ಕೊಳ್ಬೇಕಾಗತ್ತೆ. ನಮ್ಮ ಬ್ರಹ್ಮಾಂಡದ ಶಿವ ತನ್ನಿಂದ ಶಕ್ತಿಯನ್ನು ಹೊರತೆಗೆಯುತ್ತಾನೆ. ಅಂದರೆ ತನ್ನಿಂದ 1 ಕೋಟಿ ಶಕ್ತಿಯರನ್ನು ಸೃಷ್ಟಿ ಮಾಡುತ್ತಾನೆ. ಆ ಎಲ್ಲ ಶಕ್ತಿಯರು ನಮ್ಮ ಬ್ರಹ್ಮಾಂಡದ 1 ಪ್ರಕಾಶ ವರ್ಷದಷ್ಟು ವಿಶಾಲವಾಗಿರುವ ನಮ್ಮ ಬ್ರಹ್ಮಾಂಡದ ಸುತ್ತಮುತ್ತಲೂ ಬ್ರಹ್ಮಾಂಡದ ರಕ್ಷಣೆಗಾಗಿ ನಿಲ್ಲಿಸಲಾಗುತ್ತದೆ. ಆ ಶಕ್ತಿಯರು ಬೇರೆ ಬ್ರಹ್ಮಾಂಡದಿಂದ ಬರುವಂಥವರಿಗೆ ನಮ್ಮ ಬ್ರಹ್ಮಾಂಡದಲ್ಲಿ ಪ್ರವೇಶ ಮಾಡಲು ಬಿಡುತ್ತಿರಲಿಲ್ಲ. ಅಂದರೆ ನಮ್ಮ ಈ ಬ್ರಹ್ಮಾಂಡದ ರಕ್ಷಣೆಗಾಗಿ ಏನೆಲ್ಲ ಕೆಲಸವನ್ನು ನಿರ್ವಹಿಸಬೇಕೋ ಅದನ್ನು ಈ ಶಕ್ತಿಯರು ನಿರ್ವಹಿಸುತ್ತಿದ್ದರು. ನಂತರ ಹೀಗೆ ಬ್ರಹ್ಮನ 1 ವರ್ಷ ಕಳೆದು ಹೋಯಿತು, 2 ವರ್ಷವೂ ಕಳೆದು ಹೋಯಿತು. ಬ್ರಹ್ಮನ 1 ವರ್ಷ ಅಂದರೆ 31 ಟ್ರಿಲಿಯನ್ 10 ಬಿಲಿಯನ್ 40 ಕೋಟಿ ವರ್ಷಗಳಾಗುತ್ತವೆ. ಹೀಗೆ ಕಾಲ ಕಳೆಯುತ್ತಾ ಶಕ್ತಿಯರಲ್ಲಿರುವಂಥ ಶಕ್ತಿಯು ಕ್ಷೀಣವಾಗುತ್ತಾ ಬರುತ್ತದೆ. ಇದರಿಂದ ನಿಧಾನವಾಗಿ ಬ್ರಹ್ಮಾಂಡದ ಶಕ್ತಿಯು ಕೂಡ ಕ್ಷೀಣಿಸುತ್ತಾ ಬರುತ್ತದೆ. ಅಲ್ಲದೆ ಶಿವನಲ್ಲಿರುವ ಶಕ್ತಿಯೂ ಕೂಡ ಕ್ಷೀಣಿಸುತ್ತಾ ಬರುತ್ತದೆ. ಆಗ ಶಿವಪುರಿಯಲ್ಲಿ ಇರುವಂತಹ ಆಕಾರಿ ಶಿವ ಕ್ರಮೇಣವಾಗಿ ಶಕ್ತಿ ಕ್ಷೀಣಿಸುತ್ತಾ ಹೋಗಿ ಶಿವನೂ ಕೂಡ ಜೀವನಾಗಿ ಬಿಡುತ್ತಾನೆ. ಅಂದರೆ ಮನುಷ್ಯನಾಗಿ ಬಿಡುತ್ತಾನೆ. ಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಹೋದಂತೆ ಶಕ್ತಿಯರೂ ಸಹ ಸಾಧಾರಣ ಮನುಷ್ಯ ರೂಪದಲ್ಲಿ ಈ ಭೂಮಿಗೆ ಬರುತ್ತಾರೆ. ಈ ಶಕ್ತಿಯರೆಲ್ಲ ಶಿವನ ರಚನೆಯಾಗಿದ್ದರು. ಅಂದರೆ ಮೇಲಿನ ಲೋಕದಲ್ಲಿ ರಚನೆ ಎನ್ನುತ್ತೇವೆ. ಆದರೆ ಈ ಕೆಳಗಿನ ಲೋಕಕ್ಕೆ ಬಂದಾಗ ರಾಣಿಯರ ರೂಪದಲ್ಲಿ ತನ್ನ ರಚನಾಕಾರನ ಕನೆಕ್ಷನ್ಗೆ ಬರುತ್ತಾರೆ. ಮೇಲಿನ ಲೋಕದಲ್ಲಿ ಶಿವನು ತನ್ನಿಂದ ಶಕ್ತಿಯನ್ನು ಸೃಷ್ಟಿ ಮಾಡುತ್ತಾನೆ. ಶಿವನ ಸಾಕಾರಿ ರೂಪ ಶಂಕರನಾಗಿದ್ದಾನೆ. ಶಕ್ತಿಯ ಒಂದು ಸೆಲ್ ಪಾರ್ವತಿಯ ರೂಪವಾಗಿದೆ. ಶಂಕರ ಹಾಗೂ ಪಾರ್ವತಿ ಪತಿ ಪತ್ನಿಯರಾಗಿದ್ದಾರೆ. ಮೇಲಿನ ಲೋಕಗಳಲ್ಲಿ ರಚನಾಕಾರ. ನಮ್ಮ ಲೋಕದಲ್ಲಿರುವಂತಹ ಪತಿ ಪತ್ನಿಯ ಸಂಬಂಧ ಅಲ್ಲಿ ಯಾವುದೂ ಇರುವುದಿಲ್ಲ. ಆ ಸಂಬಂಧವು ಅಲೌಕಿಕ ಸಂಬಂಧವಾಗಿರುತ್ತದೆ. ಇಲ್ಲಿಯ ರೀತಿಯ ಪತಿ ಪತ್ನಿ, ಸಹೋದರ ಸಹೋದರಿ ಈ ರೀತಿಯ ಯಾವುದೇ ಸಂಬಂಧಗಳು ಮೇಲಿನ ಲೋಕದಲ್ಲಿ ಇರುವುದಿಲ್ಲ. ಬ್ರಹ್ಮನು ತನ್ನ ರಚನೆ ಸರಸ್ವತಿಯನ್ನೇ ಮದುವೆಯಾದ ಅಂತೆಲ್ಲ ಇಲ್ಲಿನ ಜನರು ಹೇಳುತ್ತಾರೆ. ಆದರೆ ಈ ರೀತಿಯ ಸಂಬಂಧ ಮೇಲಿನ ಲೋಕದಲ್ಲಿ ಇರುವುದಿಲ್ಲ. ಶಿವನ ರಚನೆ ಶಕ್ತಿ, ಅವಳು ಅರ್ಧಾಂಗಿಯಾಗಿದ್ದಾಳೆ. ಮೇಲಿನ ಲೋಕದಲ್ಲಿರುವ ಯಾವುದೇ ಪರಮ ಪುರುಷರಾಗಲಿ ತಮ್ಮಿಂದ ತಮ್ಮೊಳಗಿನಿಂದ ಪರಮಶಕ್ತಿಯನ್ನು ಹೊರತೆಗೆಯುತ್ತಾರೆ. ಹೀಗೆ ಪರಮಶಕ್ತಿಯು ಪರಮ ಪುರುಷನ ರಚನೆಯಾಯಿತು. ಅಲೌಕಿಕ ಜಗತ್ತಿನ ಸಂಬಂಧಗಳೇ ಬೇರೆ. ಮೇಲಿನ ಅಲೌಕಿಕ ಲೋಕದಿಂದ ಈ ಸಾಕಾರಿ ಜಗತ್ತಿಗೆ ಬಂದಂತಹ ಆತ್ಮರು ಮನುಷ್ಯ ಜನ್ಮದಲ್ಲಿ ಬಂದಾಗ ಅವರ ರಚನೆಯಾದ ರಾಣಿಯರು ಸಹ ಈ ಸಾಕಾರದಲ್ಲಿ ತಮ್ಮ ರಚನಾಕಾರನನ್ನು ಹುಡುಕಿಕೊಂಡು ಬರುತ್ತಾರೆ. ಹಾಗೂ ಈ ಸಾಕಾರಿ ಲೋಕಕ್ಕೆ ಬಂದು ರಾಜನಿಗೆ ಅವರು ಅನೇಕ ರಾಣಿಯರಾಗಿ ಉಳಿದುಕೊಳ್ಳುತ್ತಾರೆ. ಇದೆಲ್ಲ ಬಹಳ ರಹಸ್ಯವಾದಂತಹ ವಿಷಯವಾಗಿದೆ. ಗ್ರೇಟ್ ಯೂನಿವರ್ಸ್ನಲ್ಲಿ ಮತ್ತು ಗ್ರೇಟ್ ಯೂನಿವರ್ಸ್ನಲ್ಲಿಯೂ ಸಹ 33 ಕೋಟಿ ಪರಂ ಮಹಾಶಕ್ತಿಯರಿರುತ್ತಾರೆ.
ಯೂನಿವರ್ಸ್ಗಳಲ್ಲಿ, ಗ್ಯಾಲಕ್ಸಿಗಳಲ್ಲಿ, ಎಲ್ಲ ಬ್ರಹ್ಮಾಂಡಗಳಲ್ಲಿಯೂ ಸಹ ಮಹಾಶಕ್ತಿಯರ ಸೃಷ್ಟಿಯಾಗುತ್ತದೆ. ಏಕೆಂದರೆ ಮಹಾಶಕ್ತಿಯರೇ ಬ್ರಹ್ಮಾಂಡಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಸಂಪೂರ್ಣ ಮಲ್ಟಿವರ್ಸ್ನಲ್ಲಿ ಗ್ರೇಟ್ ಯೂನಿವರ್ಸ್ 1ರಿಂದ ಹಿಡಿದು ಗ್ರೇಟ್ ಯೂನಿವರ್ಸ್ 2, ಗ್ರೇಟ್ ಯೂನಿವರ್ಸ್ 17ರ ಗ್ರೇಟ್ ಯೂನಿವರ್ಸ್ವರೆಗೂ ಸಹ ಮಹಾಶಕ್ತಿಯರೇ ಬ್ರಹ್ಮಾಂಡಗಳನ್ನು ನಡೆಸಿಕೊಂಡು ಹೋಗುತ್ತಾರೆ. ಬ್ರಹ್ಮಾಂಡವನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವುದು, ಅದರ ಸಂಚಾಲನೆ ಮಹಾಶಕ್ತಿಯರ ಕರ್ತವ್ಯವಾಗಿರುತ್ತದೆ. ಕೆಲವೊಮ್ಮೆ ಆ ಮಹಾಶಕ್ತಿಯರು ಬೇರೆ ಬ್ರಹ್ಮಾಂಡಗಳಿಗೆ ಹೋದಾಗ ಅಲ್ಲಿ ಬೇರೆ ಶಕ್ತಿಯರನ್ನು ಕಾರ್ಯಕ್ಕೆ ನಿರ್ವಹಿಸಿ ಬೇರೆ ಬೇರೆ ಬ್ರಹ್ಮಾಂಡಗಳಲ್ಲಿ ಹೋಗುತ್ತಿರುತ್ತಾರೆ. ತಮ್ಮ ಬ್ರಹ್ಮಾಂಡಗಳನ್ನು ಬಿಟ್ಟು ಬೇರೆ ಬ್ರಹ್ಮಾಂಡ ಅಥವಾ ಗ್ರೇಟ್ ಯೂನಿವರ್ಸ್ಗಳಿಗೆ ಅಲೆಯುತ್ತಾ ಶಕ್ತಿಯರು ಬರುತ್ತಾರೆ. ಹೀಗೆ ಯೂನಿವರ್ಸ್ನಿಂದ ಗ್ಯಾಲಕ್ಸಿಗೆ, ಗ್ಯಾಲಕ್ಸಿಯಿಂದ ಬ್ರಹ್ಮಾಂಡಕ್ಕೆ ಬರುತ್ತಾ ಎಲ್ಲ ಶಕ್ತಿಯರು ನಮ್ಮ ಬ್ರಹ್ಮಾಂಡಕ್ಕೆ ಬಂದಾಗ ಸಾಕಾರಿ ರೂಪಕ್ಕೆ ಬಂದು ಬಿಡುತ್ತಾರೆ. ಅಂದರೆ ಅವರು ಮೇಲಿನ ಲೋಕಗಳಿಂದ ಅಲಿಯುತ್ತಾ ಈ ಲೋಕಕ್ಕೆ ಬಂದಾಗ ಮನುಷ್ಯರಾಗಿ ಬಿಡುತ್ತಾರೆ. ನಂತರ ಇಲ್ಲಿ ಕರ್ಮ ಬಂಧನದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಕೃಷ್ಣಾವತಾರದಲ್ಲಿ ಕೃಷ್ಣನಿಗೆ 16,000 ರಾಣಿಯರಿದ್ದರು. ಇವರು ಗ್ರೇಟ್ ಯೂನಿವರ್ಸ್ನಿಂದ ಬಂದಂತಹ ಶಕ್ತಿಯರಾಗಿದ್ದರು. ಅಸಂಖ್ಯ ಸಂಖ್ಯೆಯಲ್ಲಿ ಶಕ್ತಿಯರು ಬೇರೆ ಬೇರೆ ಬ್ರಹ್ಮಾಂಡಗಳಲ್ಲಿ ಅಲಿಯುತ್ತಾ ಸುತ್ತಾಡುತ್ತಾ ಪ್ರಯಾಣವನ್ನು ಬೆಳೆಸುತ್ತಾ ಇರುತ್ತಾರೆ. ಕೆಲವೊಮ್ಮೆ ಯಾವುದೋ ಒಂದು ಕೆಲಸದ ಮೇಲೆ ಈ ಭೂಮಿಗೆ ಬರುತ್ತಾರೆ ಅಥವಾ ಅಲಿಯುತ್ತಾ ಈ ಭೂಮಿಗೂ ಸಹ ಬರುತ್ತಾರೆ. ಮಹಾಶಿವನ ಕೆಟಗರಿಯ ಆತ್ಮಗಳು ಸಹ ಈ ಭೂಮಿಗೆ ಬಂದು ಒಂದು ಅನುಭವವನ್ನು ಪಡೆಯಬೇಕು ಎಂದು ಹೇಳಿ ಮನುಷ್ಯ ಜನ್ಮಕ್ಕೆ ಬರುವುದುಂಟು. ಆಕಾರಿ ಜಗತ್ತಿನಲ್ಲಿ ಅಂದರೆ ದಿವ್ಯ ಜಗತ್ತಿನಲ್ಲಿ ಇವರು ಬೇರೆ ಜಗತ್ತನ್ನು ಕಂಡಿರುತ್ತಾರೆ. ಈ ಭೂಮಿಗೆ ಬಂದ ಮೇಲೆ ಇಲ್ಲಿಯ ಸಾಕಾರಿ ಮನುಷ್ಯ ಆತ್ಮರನ್ನು ನೋಡಿ ತಾವೂ ಸಹ ಒಂದು ಜನ್ಮ ಸಾಕಾರದಲ್ಲಿ ಬಂದು ಇಲ್ಲಿ ಅನುಭವವನ್ನು ಪಡೆದು ಆನಂದಿಸಬೇಕು ಎಂದು ಅವರಿಗೆ ಅನಿಸುತ್ತದೆ. ಇಲ್ಲಿಯ ಜಗತ್ತು ಅವರಿಗೆ ಬಹಳ ಆನಂದವನ್ನು ನೀಡುತ್ತದೆ. ಹೇಗೆ ನಾವು ಸಾಕಾರಿ ಮನುಷ್ಯರು ಹಿಮಾಲಯಕ್ಕೆ ಹೋದಾಗ ಹಿಮಾಲಯವನ್ನು ಕಂಡಾಗ ನಮಗೆ ಎಷ್ಟು ಅದ್ಭುತ ಆನಂದ ಸಿಗುತ್ತದೆಯೋ, ಅವರಿಗೆ ಈ ಲೋಕವನ್ನು ನೋಡಿ ತಾವು ಮನುಷ್ಯರಾಗಬೇಕು ಎಂದೆನಿಸುತ್ತದೆ. ಆಕಾರಿ ಜಗತ್ತು, ದಿವ್ಯ ಜಗತ್ತನ್ನು ಬಹಳಷ್ಟು ವರ್ಷಗಳಿಂದ, ಕೋಟ್ಯಾನುಕೋಟಿ ವರ್ಷಗಳಿಂದ ನೋಡಿದಂತಹ ಆತ್ಮರಿಗೆ, ಶಕ್ತಿಯರಿಗೆ ಈ ಭೂಮಿಯ ಮೇಲಿನ ಸಾಕಾರಿ ಜೀವನ ಬಹಳ ಸುಂದರ ಎನಿಸುತ್ತದೆ. ಆಗ ಅವರು ಆಕಾರಿಯಿಂದ ಈ ಸಾಕಾರಿ ಅಂದರೆ ಮನುಷ್ಯ ಜನ್ಮಕ್ಕೆ ಬರುತ್ತಾರೆ. ಇಲ್ಲಿಗೆ ಬಂದು ಯಾವುದೋ ಒಂದು ಮನೆಯಲ್ಲಿ ಜನ್ಮವನ್ನು ಪಡೆದು ನಂತರ ಕರ್ಮ ಬಂಧನಗಳಿಗೆ ಒಳಗಾದಾಗ ಆತ್ಮನ ಮೇಲೆ ಅನೇಕ ಆವರಣಗಳು ಆವರಿಸಿಕೊಳ್ಳುತ್ತಾ ಹೋಗುತ್ತವೆ. ಇಲ್ಲಿ ಜನ್ಮ ಪಡೆಯುತ್ತಿದ್ದ ಹಾಗೆಯೇ ಪಂಚತತ್ವದ ಆವರಣ ಆವರಿಸಿಕೊಳ್ಳುತ್ತದೆ. ಆಗ ಸಾಧಾರಣ ಮನುಷ್ಯ ಜನ್ಮಕ್ಕೆ ಬಂದು ತಾನು ಎಲ್ಲಿಂದ ಬಂದಿದ್ದೆ, ಏಕೆ ಎಂಬುದನ್ನೆಲ್ಲ ಮರೆತು ಬಿಡುತ್ತಾರೆ. ಆ ಆತ್ಮ ಹೈ ಕ್ವಾಲಿಟಿಯ ಆತ್ಮ ಆಗಿರೋದರಿಂದ ಅವರು ಜ್ಞಾನವನ್ನು ಹುಡುಕತೊಡಗುತ್ತಾರೆ. ಜ್ಞಾನವನ್ನು ಪಡೆದು ಮತ್ತೆ ತಮ್ಮ ಲೋಕಕ್ಕೆ ಮರಳುವ ಪ್ರಯತ್ನವನ್ನು ಮಾಡುತ್ತಾರೆ. ಈ ರೀತಿ ಬಹಳಷ್ಟು ಶಕ್ತಿಯರು ಈ ಭೂಮಿಯ ಮೇಲೆ ಮನುಷ್ಯ ಜನ್ಮದಲ್ಲಿ ಬಂದಿದ್ದಾರೆ. ಹೀಗಾಗಿ ಹಿಂದಿನ ಕಾಲದಿಂದಲೂ ಸಹ ಸ್ತ್ರೀಯರ ಸಂಖ್ಯೆಯೇ ಹೆಚ್ಚಿದೆ. ಪುರುಷರಿಗಿಂತಲೂ ಸ್ತ್ರೀಯರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಮೊದಲು ಇದು ಬಹಳ ದೊಡ್ಡ ಸಮಸ್ಯೆಯಾಗಿಬಿಟ್ಟಿತ್ತು. ಹಿಂದಿನ ಕಾಲದಲ್ಲಿ ಮೊದಲು ಹುಟ್ಟಿದ ಹೆಣ್ಣು ಮಗುವನ್ನು ದೇವರ ಹೆಸರಿನಲ್ಲಿ ಬಿಟ್ಟು ಬಿಡುವುದು, ನೀರಿನಲ್ಲಿ ಮುಳುಗಿಸುವುದು, ಇಂತಹ ಕೆಟ್ಟ ಪದ್ಧತಿಗಳು ಹುಟ್ಟಿಕೊಂಡಿದ್ದವು. ಹೆಣ್ಣು ಹುಟ್ಟಿದಾಗ ಅದೊಂದು ದೊಡ್ಡ ಹೊರೆ ಎಂದುಕೊಳ್ಳುತ್ತಿದ್ದರು. ಇದೆಲ್ಲ ಬಹಳ ಹಳೆಯ ಮಾತು. ಆಗ ಪುರುಷರಿಗಿಂತಲೂ ಹೆಣ್ಣಿನ ಸಂಖ್ಯೆ ಹೆಚ್ಚಾಗಿರುತ್ತಿತ್ತು. ಆಕಾರಿಯಲ್ಲಿರುವಂತಹ ದೇವಿ ದೇವತೆಗಳು ಸಹ ನಮ್ಮ ಈ ಸಾಕಾರಿ ಜಗತ್ತಿನಲ್ಲಿ ತಮ್ಮ ಅನೇಕ ಸೆಲ್ಗಳನ್ನು ಹಾಕಿ ಅನೇಕ ಶಕ್ತಿಯರನ್ನು ಅವರು ಹುಟ್ಟಿಸುತ್ತಿದ್ದರು. ಇದೆಲ್ಲ ಅತಿ ಗೂಹ್ಯವಾದಂತಹ ವಿಷಯ. ಒಬ್ಬ ರಾಜನಿಗೆ 1 ಕೋಟಿ ರಾಣಿಯರು ಅಂದಾಗ ಇದೆಲ್ಲವೂ ಕರ್ಮ ಬಂಧನದಿಂದ ಸಾಧ್ಯವಿದೆ. ಪರಂ ಶಾಂತಿ. Join us daily for our morning live meditation, Monday to Saturday
5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो